ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಎಗ್ಲೆಸ್ ಲೆಮನ್ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬಾಯಲ್ಲಿಟ್ಟರೆ ಕರ್ಗೋ ಥರ ಅಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಥರ ಇರುತ್ತೆ. ಈ ವಿಡಿಯೋನ ಮಿಸ್ ಮಾಡ್ದೇ ಡೌನ್ಲೋಡ್ ಮಾಡಿ ಅಥವಾ ಸೇವ್ ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ಸೇಮ್ ರೆಸಿಪಿಗೆ ನಿಮ್ಗೆ ಇಷ್ಟವಾದ ಫ್ಲೇವರ್ನ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ಈ ಎಗ್ಲೆಸ್ ಲೆಮನ್ ಕೇಕ್ ರೆಸಿಪಿ ಜೊತೆ ಲೆಮನ್ ಗ್ಲೇಸ್ ರೆಸಿಪಿ ಕೂಡ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ನಲ್ಲಿ 2 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಒಟ್ಟಾಗೆ ಇದು ಅರ್ಧ kg ಕೇಕ್ ಬರುತ್ತೆ. ನೀವು ಇದನ್ನು ಬರ್ತ್ಡೇ ಕೇಕ್ ಥರನೂ ರೆಡಿ ಮಾಡಿ ಇಟ್ಕೋಬೋದು. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಕೇಕ್ ಮಾಡೋಕ್ಕೆ ಮುಂಚೆ ಕೇಕ್ ಮೋಲ್ಡ್ನ ರೆಡಿ ಮಾಡ್ಕೋಬೇಕು. ನೀವು ಯಾವುದಾದ್ರೂ ಸರಿ ಅದರಲ್ಲಿ ಕೇಕ್ ಮಾಡ್ಕೋಬೋದು. ಈ ರೀತಿ ಹಾರ್ಟ್ ಶೇಪ್ನಲ್ಲಿರುವ ಮೋಲ್ಡ್ನಲ್ಲಿ ಅಥವಾ ರೌಂಡ್ ಶೇಪ್ನಲ್ಲಿ ಮೋಲ್ಡ್ನಲ್ಲಿ ಅಥವಾ ಈ ಥರ ಬೌಲ್ನಲ್ಲಿ ಕೂಡ ಕಪ್ ಕೇಕ್ಸ್ನ ಥರನೂ ಕೂಡ ಮಾಡ್ಕೋಬೋದು. ಇದೇ ಕೇಕ್ನ ಕಪ್ನಲ್ಲಿ ಹಾಕ್ಕೊಂಡು ಕೂಡ ಕಪ್ ಕೇಕ್ ಥರನೂ ಮಾಡ್ಕೋಬೋದು. ಇವಾಗ ಈ ಮೋಲ್ಡ್ಗೆ ನಾನು ಎಣ್ಣೆನ ಹಚ್ಕೊತಾ ಇದ್ದೀನಿ. ಮತ್ತು ಇವಾಗ 1 ಸ್ಪೂನ್ ಮೈದಾ ಹಿಟ್ಟು ಹಾಕೊಂಡ್ಬಿಟ್ಟು ಡಸ್ಟಿಂಗ್ ಮಾಡ್ಕೋಬೇಕು. ಕೆಳಗಡೆ ಸೈಡ್ನಲ್ಲಿ ಪೂರ್ತಿ ಲೇಯರ್ನಲ್ಲಿ ಮೈದಾ ಹಿಟ್ಟು ಕೂತ್ಕೊಳ್ಳೋ ರೀತಿಯಲ್ಲಿ ಡಸ್ಟಿಂಗ್ ಮಾಡಿಕೊಂಡ್ರೆ ಬೆಂದ ಮೇಲೆ ಕೇಕ್ ಮೋಲ್ಡಿಂದ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಈ ಥರ ಮೈದಾ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಕೇಕ್ ಮೋಲ್ಡ್ಗೆ ಅಂಟ್ಕೊಳ್ಳೋದಿಲ್ಲ. ಇನ್ ಕೇಸ್ ಪೇಪರ್ ಇಲ್ಲ, ಬಟರ್ ಪೇಪರ್ ಇಲ್ಲ ಕೇಕ್ ಮೋಲ್ಡ್ಗೆ ಹಾಕ್ಕೊಳ್ಳೋದಕ್ಕೆ ಅಂದರೆ ಈ ರೀತಿಯಾಗಿ ಮೈದಾ ಹಿಟ್ಟಿನಲ್ಲಿ ಡಸ್ಟಿಂಗ್ ಮಾಡ್ಕೋಬೋದು. ಕೊನೆಯಲ್ಲಿ ಈ ಥರ ಟ್ಯಾಪ್ ಮಾಡಿದ್ರೆ ಎಕ್ಸ್ಟ್ರಾ ಮೈದಾ ಬಂದುಬಿಡುತ್ತೆ. ಆ ಮೈದಾ ಹಿಟ್ಟನ್ನ ತೆಗೆದಾಕ್ತಾ ಇದ್ದೀನಿ. ಇವಾಗ ಕೇಕ್ ಮೋಲ್ಡ್ ರೆಡಿ ಇದೆ ಕೇಕ್ ಮಾಡೋಕ್ಕೆ. ನೆಕ್ಸ್ಟು ಕೇಕ್ ಬ್ಯಾಟರ್ ಮಾಡೋಕ್ಕೆ ಒಂದು ಬೌಲ್ಗೆ ಸಕ್ಕರೆಯನ್ನು 85 ಗ್ರಾಮ್ನಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 38 ಗ್ರಾಮ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದು ಕೋಲ್ಡ್ ಇಲ್ಲ, ನಾರ್ಮಲ್ ರೂಮ್ ಟೆಂಪ್ರೇಚರ್ ಇರುವಂಥ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ತೂಕ ಮಾಡಿ ಹಾಕೊಳ್ಳೋದ್ರಿಂದ ವೇಸ್ಟ್ ಮಾಡ್ದಂಗೆ ನೋಡ್ಕೋಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡಿ ಇದು ಕರಗೋದಕ್ಕೆ ಬಿಟ್ಬಿಡ್ತೀನಿ. ನಮಗೆ ಅಷ್ಟೊಂದು ಟೈಮ್ ಇಲ್ಲಪ್ಪ ಅನ್ನೋರು ಪುಡಿ ಮಾಡಿನೂ ಕೂಡ ಸಕ್ಕರೆನ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ಒಂದು ಬೌಲ್ನಲ್ಲಿ 120 ml ಹಾಲು ತೊಗೊಂಡಿದ್ದೀನಿ, ಉಗುರು ಬೆಚ್ಚಗಿರುವ ಹಾಲು. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ವಿನಿಗರ್ ತೊಗೊಂಡಿದ್ದೀನಿ. ಇದು ಇವಾಗ ಒಡೆಯೋ ಥರ ಆಗುತ್ತೆ. ಹಾಲು ಸ್ವಲ್ಪ ಬೆಚ್ಚಗೆ ಇದ್ರೇ ಒಡೆಯೋದು, ತಣ್ಣಗೆ ಇದ್ದರೆ ಹಾಲು ಒಡೆಯೋದಿಲ್ಲ. ಸ್ವಲ್ಪ ಟೈಮ್ ತೊಗೊಂಡ್ರೂ ಕೂಡ ಬಟ್ ಇದು ಒಡೆಯುತ್ತೆ. ನಾನು ನಿಮಗೆ ಇದು ಹಾಲು ಒಡೆಯೋದು ಕೂಡ ತೋರಿಸ್ತೀನಿ ಇದರಲ್ಲಿ. ನೋಡಿ ಇವಾಗ ಹಾಲು ಸ್ವಲ್ಪನೇ ಒಡಿತಾ ಇದೆ, ನೀವು ಇಲ್ಲಿ ನೋಡ್ತಿರ್ಬೋದು. ನೋಡಿ ಹಾಲು ಸ್ವಲ್ಪನೇ ಹಾಲು ಒಡೆದಿರೋ ಥರ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟು ನಾವು ಮೊಸರು ಸಕ್ಕರೆ ಕರಗೋದಕ್ಕೆ ಇಟ್ಟಿದ್ವಲ್ಲ, ಆ ಮಿಕ್ಸರ್ ಜೊತೆ ಈ ಹಾಲನ್ನು ಹಾಕೊತಾ ಇದ್ದೀನಿ. ಸಕ್ಕರೆ ಇದು ಕರಗಿಲ್ಲ, ಇದನ್ನು ಮಿಕ್ಸ್ ಮಾಡಿ ಹಾಗೆ ಇಟ್ಬಿಡ್ತೀನಿ. ನೆಕ್ಸ್ಟ್ ಬಂದು ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ನೋಡೋಣ. 180 ಗ್ರಾಮ್ನಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 ಚಿಟಿಕೆಯಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಈ ಬಜ್ಜಿ ಬೊಂಡಗೆಲ್ಲ ಹಾಕೊತೀವಲ್ಲ ಅದೇ ಸೋಡಾನೇ. ಮತ್ತು ಕೇಕಿಗೆ ಹಾಕೋದಕ್ಕೆ ಬೇಕಿಂಗ್ ಪೌಡರ್ ಸಿಗುತ್ತೆ, ಅದನ್ನು ಹಾಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು, ಜಾಸ್ತಿ ಅಲ್ಲ, ತುಂಬಿ ರಾಶಿ ಹಾಕೋಬಾರ್ದು. ಕರೆಕ್ಟಾಗಿ ಒಂದು ಲೆವೆಲ್ ಮಾಡಿಕೊಂಡು ಹಾಕೋಬೇಕು. 1 ಟೀ ಸ್ಪೂನಷ್ಟು ಲೆಮನ್ ಯೆಲ್ಲೋ ಕಲರ್ ಇದ್ದರೆ ಹಾಕೊಳ್ಳಿ. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಆಗಲೇ ರೆಡಿ ಇಟ್ಟಿರೋ ಮಿಕ್ಸರ್ನ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೊತಾ ಇದ್ದೀನಿ. ಬಟ್ ನೀವು ಯಾವ ಎಸೆನ್ಸ್ ಹಾಕೊತೀರೋ ಅದೇ ಫ್ಲೇವರ್ ಬರುತ್ತೆ ಕೇಕು. ಮತ್ತು ಇದನ್ನು ಒಂದ್ಸಲ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಕೊನೆಯಲ್ಲಿ 85 ml ಎಣ್ಣೆ ಹಾಕ್ಕೊಂಡು ಒಂಚೂರು ಗಂಟೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊತೀನಿ.
ಈ ಎಣ್ಣೆ ಏನಿದೆ ಕೇಕ್ ಬ್ಯಾಟರ್ಗೆ ಕಂಪ್ಲೀಟ್ ಮಿಕ್ಸ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಒಂಚೂರು ಗಂಟು ಇರ್ಬೋದು, ಆ ರೀತಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ಇದು ಗಟ್ಟಿ ಆಯ್ತಪ್ಪ ಅಂತ ಏನಾದ್ರು ಅನಿಸಿದ್ರೆ 2 ಸ್ಪೂನಷ್ಟು ಹಾಲನ್ನು ಹಾಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಇವಾಗ ಇದಕ್ಕೆ ಹಾಲನ್ನು ಬಿಸಿ ಮಾಡೇ ಹಾಕೋಬೇಕು ಅಂತ ಏನೂ ಇಲ್ಲ, ನಾರ್ಮಲ್ ಹಾಲಾದರೂ ಸರಿಯೇ. ಗಟ್ಟಿ ಇದ್ದರೆ ಮಾತ್ರ ನೀವು ಹಾಲನ್ನು ಹಾಕ್ಕೊಳ್ಳಿ, ಇಲ್ಲ ಅನ್ನೋದಿದ್ರೆ ಹಾಕೋಬಾರ್ದು. ಇವಾಗ ಕೇಕ್ ಬ್ಯಾಟರ್ ಪರ್ಫೆಕ್ಟ್ಲಿ ರೆಡಿ ಆಗೇ ಹೋಯಿತು. ಇವಾಗ ಇದಕ್ಕೆ ನಿಮ್ಗೆ ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಟೂಟಿ ಫ್ರೂಟಿ ಹಾಕ್ಕೊಳ್ಳಿ, ವಾಲ್ನಟ್ಸ್ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಚಾಕ್ಲೇಟ್ನ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಳ್ಳೇಬೇಕು ಅಂತ ಏನೂ ಇಲ್ಲ, ಇದು ನಿಮಗೆ ಇಷ್ಟ ಇದ್ದರೆ ಇದನ್ನು ಹಾಕ್ಕೊಳ್ಳಿ. ಡಾರ್ಕ್ ಚಾಕ್ಲೇಟ್ ಅಥವಾ ಡೈರಿ ಮಿಲ್ಕ್ ಚಾಕ್ಲೇಟ್ ಅದು ಸರಿಯೇ ಹಾಕೋಬೋದು. ಈಗ ಇದನ್ನು ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಮೋಲ್ಡ್ಗೆ ಹಾಕ್ಕೊಳ್ಳೋಣ. ಇವಾಗ ಕೇಕ್ ಬ್ಯಾಟರ್ ರೆಡಿ ಆಯ್ತಲ್ವಾ, ಮೊದಲೇ ರೆಡಿ ಮಾಡಿಟ್ಟಿರೋ ಮೋಲ್ಡ್ಗೆ ಪೂರ್ತಿ ಕೇಕ್ ಬ್ಯಾಟರ್ನ ಹಾಕೊತಾ ಇದ್ದೀನಿ. ಮೇಲ್ಗಡೆನೂ ಕೂಡ ಸ್ವಲ್ಪ ಚಾಕ್ಲೇಟ್ನ ಹಾಕ್ಕೊಂಡು ಟ್ಯಾಪ್ ಮಾಡ್ಕೊತಿದ್ದೀನಿ, ನೀಟಾಗಿ ಸೆಟ್ಲ್ ಆಗಲಿ ಅಂತ. ನಾನಿವಾಗ ಆಲ್ರೆಡಿ ಖಾಲಿ ಕುಕ್ಕರ್ನಲ್ಲಿ 10 ನಿಮಿಷ ಬಿಸಿ ಮಾಡಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ಕೆಟ್ ಹಾಕೋಬೇಡಿ, ವಿಷಲ್ ಹಾಕೋಬೇಡಿ. ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ 40 ನಿಮಿಷ ಬೇಯಿಸ್ಕೊತೀನಿ. ಇವಾಗ ಕುಕ್ಕರ್ ಪ್ಲೇಟ್ನ ಹಾಕ್ಕೊಂಡು ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೂ ಒಂದ್ಸಲಿ ಹೇಳೋದೇನೆಂದರೆ, ಯಾವುದೇ ಕಾರಣಕ್ಕೂ ಕುಕ್ಕರ್ ಪ್ಲೇಟ್ಗೆ ಗ್ಯಾಸ್ಕೆಟ್ ಹಾಕೋಬೇಡಿ ಮತ್ತು ವಿಷಲ್ ಹಾಕೋಬೇಡಿ, ಹಾಗೇ ಬೇಯಿಸ್ಕೋಬೇಕು 40 ನಿಮಿಷ. ಕೇಕ್ ಬೇಯೋಷ್ಟರಲ್ಲಿ ಇವಾಗ ಲೆಮನ್ ಗ್ರೇಸ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಫ್ರೆಶ್ ಆಗಿರೋ ಒಂದು ಚೂರು ಕಹಿ ಬರದೇ ಇರೋ ಥರ ಅರ್ಧ ಹೋಳು ನಿಂಬೆ ರಸನ ಹಾಕೊತಾ ಇದ್ದೀನಿ. ಈ ನಿಂಬೆ ರಸಕ್ಕೆ ಇವಾಗ 2 ಟೇಬಲ್ ಸ್ಪೂನಷ್ಟು ಐಸಿಂಗ್ ಶುಗರ್ನ ಹಾಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿದರೆ ಲೆಮನ್ ಗ್ರೇಸ್ ರೆಡಿ ಆಗೇ ಬಿಡುತ್ತೆ. ಇನ್ ಕೇಸ್ ಐಸಿಂಗ್ ಶುಗರ್ ಇಲ್ಲ ಅನ್ನೋರು ನಾರ್ಮಲ್ ಶುಗರ್ ಪೌಡರ್ನೂ ಕೂಡ ಹಾಕೋಬೋದು. ಕೇಕ್ ಮಾಡುವಾಗ ಲೆಮನ್ ಎಸೆನ್ಸ್ ಹಾಕ್ಕೊಂಡಿಲ್ಲ ಅಂದಾಗ ಅದಕ್ಕೆ ಲೆಮನ್ ಫ್ಲೇವರ್ ತರಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು. ಇವಾಗ 40 ನಿಮಿಷ ಆಗಿದೆ, ಕೇಕ್ ಬೆಂದಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಚಾಕು ಆದರೂ ಸರಿ, ಇಲ್ಲ ಕಡ್ಡಿ ಆದರೂ ಸರಿ, ಕೇಕ್ ಒಳಗಡೆ ಚುಚ್ಚಿ ಎತ್ತಿದ್ರೆ ಚಾಕು ಕ್ಲೀನಾಗಿ ಬಂದಿದೆ ಅಂದರೆ ಇದು ಬೆಂದಿದೆ ಅಂತ ಅರ್ಥ. ಇನ್ ಕೇಸ್ ಚಾಕುಗೆ ಕ್ಲೀನ್ ಇಲ್ಲ, ಕೇಕ್ ಬ್ಯಾಟರ್ ಅಂಟಿದ್ರೆ ಅದು ಬೆಂದಿಲ್ಲ ಅಂತ ಅರ್ಥ ಕೇಕು. ಇವಾಗ ಈ ಕೇಕು ಬೆಂದಿದೆ. ಬಿಸಿ ಬಿಸಿ ಕೇಕ್ ಇರಬೇಕಾದ್ರೇ ನಾನು ಲೆಮನ್ ಗ್ರೇಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಕೇಕು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಕೇಕ್ ಫುಲ್ಲು ತಣ್ಣಗೆ ಆದಮೇಲೆ ಕೇಕ್ನ ಡಿಮೋಲ್ಡ್ ಮಾಡ್ಕೊತಾ ಇದ್ದೀನಿ. ನಾವು ಮೋಲ್ಡ್ಗೆ ಫಸ್ಟೇ ಡಸ್ಟಿಂಗ್ ಮಾಡಿರೋದ್ರಿಂದ ಕೇಕ್ ಈಸಿಯಾಗಿ ಬಂದುಬಿಡುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ನಾನು ಎಷ್ಟು ಈಸಿಯಾಗಿ ತೆಗಿತಾ ಇದ್ದೀನಿ ಅಂತ. ನಾನು ಇದಕ್ಕೆ ಯಾವುದೇ ಥರ ಚಾಕು ಆಗಲಿ, ಇನ್ನೊಂದು ಸ್ಪೂನೇ ಆಗಲಿ, ಯಾವುದೇ ಥರ ಏನೂ ಹೆಲ್ಪ್ ತೊಗೊಳ್ದೇನೆ ಇದು ಈಸಿಯಾಗಿ ಬರುತ್ತೆ. ನೋಡಿದ್ರಲ್ವಾ ಕೇಕ್ ಎಷ್ಟು ಈಸಿಯಾಗಿ ಬಂತು ಅಂತ. ಕೇಕ್ ಒಂಚೂರು ಸೀದೋಗಿಲ್ಲ, ಎಲ್ಲೂ ವೇಸ್ಟ್ ಆಗಿಲ್ಲ, ಎಷ್ಟು ನೀಟಾಗಿದೆ ಅಂತ. ಈ ಕೇಕ್ನ ಮನೆಯಲ್ಲೇ ಮಾಡಿರೋದು ಅಂತ ಯಾರೂ ಕೂಡ ನಂಬೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಎಗ್ಲೆಸ್ ಕೇಕ್ಗೆ ಬೇಕು ಅನ್ನೋರು ಈ ರೆಸಿಪಿನ ಖಂಡಿತ ಮಾಡಿ ನೋಡಿ. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಏಕೆಂದರೆ ಬಾಯಲ್ಲಿಟ್ಟು ಕರಗೋ ಥರ ಮತ್ತೆ ನಿಮಗೆ ಇಷ್ಟ ಇರೋ ಫ್ಲೇವರ್ನ ಹಾಕೋಬೋದು. ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇದನ್ನು ನೀವು ಬರ್ತ್ಡೇ ಕೇಕ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ನಾರ್ಮಲ್ ಕೇಕ್ ಥರನೂ ಯೂಸ್ ಮಾಡ್ಬೋದು. ಇನ್ನೇನು ಕ್ರಿಸ್ಮಸ್ ಬರ್ತಾ ಇದೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು, ನ್ಯೂ ಇಯರ್ ಬರ್ತಾ ಇದೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಎಲ್ಲ ಥರ ಸೆಲೆಬ್ರೇಷನ್ಗೂ ಕೂಡ ಈ ಕೇಕ್ನ ಮಾಡ್ಕೊಂಡು ತಿನ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಈ ಕೇಕ್ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುತ್ತೋ ಅಷ್ಟೇ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂಚೂರು ಸಕ್ಕರೆನೂ ಕೂಡ ಜಾಸ್ತಿ ಇರೋದಿಲ್ಲ.
ಕೇಕ್ನ ಕಟ್ ಮಾಡಿಬಿಟ್ಟು ನಿಮಗೆ ಒಂದು ಪೀಸ್ನ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಪಾಂಜ್ ಥರ ಬರ್ತಾ ಇದೆ, ಎಷ್ಟು ಸ್ಮೂತಾಗಿದೆ, ನೀವು ಇಲ್ಲಿ ನೋಡ್ತಿರ್ಬೋದು. ಇನ್ನೇನಿಗೆ ತಡ, ಈ ರೆಸಿಪಿನ ಇವಾಗಲೇ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಈಸಿ ರೆಸಿಪಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.